ಇದರಿಂದಲೇ ಆಪರೇಷನ್ ಸಿಂಧೂರ್ 2 ಇನ್ನೂ ಶುರುವಾಗ್ತಿಲ್ಲ. ಯಾಕಂದ್ರೆ ಅಮೆರಿಕಾಗೆ ಪಾಕಿಸ್ತಾನದ ಬೇಸ್ಗಳು ಮತ್ತು ರನ್ವೇಗಳು ಬೇಕು. ಇವುಗಳನ್ನ ಭಾರತ ಆಪರೇಷನ್ ಸಿಂಧೂರ್ 1 ರಲ್ಲಿ ನಾಶ ಮಾಡಿ ಹಾಕಿತ್ತು ಮತ್ತು ಸಿಂಧೂರ್ 2 ಆರಂಭದಲ್ಲಿ ಮೊದಲು ಇವನ್ನೇ ಧ್ವಂಸ ಮಾಡಲಿದೆ. ಅಮೆರಿಕಾಗೆ ಈಗ ಇವುಗಳ ಅಗತ್ಯ ತುಂಬಾನೇ ಇದೆ ಮತ್ತು ಇದಕ್ಕೆ ಸಾಕ್ಷಿ ಈ ವಿಡಿಯೋ. ಇದು ಅಫ್ಘಾನಿಸ್ತಾನದಿಂದ ಹೊರಬಂದಿದೆ. ವಾಸ್ತವವಾಗಿ ನೀವು ನಿಮ್ಮ ಸ್ಕ್ರೀನ್ ನಲ್ಲಿ ನೋಡಬಹುದು. ನಿನ್ನೆಯಿಂದ ಈ ವಿಡಿಯೋ ಪ್ರಪಂಚದಾದ್ಯಂತ ವೈರಲ್ ಆಗ್ತಿದೆ. ಇದರಲ್ಲಿ ನೀವು ನೋಡಬಹುದು ಅಫ್ಘಾನಿಸ್ತಾನದ ಒಂದು ಪರ್ವತ ಪ್ರದೇಶದಲ್ಲಿ ಒಂದು ಅಮೆರಿಕನ್ ಡ್ರೋನ್ ಕ್ರಾಶ್ ಆಗಿದೆ ಮತ್ತು ಇದು ಸಾಮಾನ್ಯ ಡ್ರೋನ್ ಅಲ್ಲ. ಅಮೆರಿಕದ ಹೆವಿಲಿ ಲೋಡೆಡ್ ಮತ್ತು ಟಾಪ್ ಸ್ಪೈಯಿಂಗ್ ಡ್ರೋನ್ ಆಗಿರುವ MQ-9 ರೀಪ್ ಆಗಿದೆ. ಇದನ್ನ ಅಮೆರಿಕ ಶತ್ರುಗಳ ಮೇಲೆ ಗೂಢಚಾರ್ಯ ಮಾಡೋದಕ್ಕೆ ಮಾತ್ರವಲ್ಲದೆ ಶತ್ರು ದೇಶದ ಒಳಗೆ ನುಸುಳಿ ಅಲ್ಲಿನ ಟಾಪ್ ಲೀಡರ್ಸ್ ಹಾಗೂ ಕಮಾಂಡರ್ ಗಳನ್ನ ಕೊಲ್ಲಲು ಬಳಸುತ್ತೆ. ಇನ್ನು ಇದು ಅಫ್ಘಾನಿಸ್ತಾನದಲ್ಲಿ ಸಿಕ್ಕಿರುವುದು ಈ ಸತ್ಯವನ್ನ ದೃಢಪಡಿಸ್ತಾ ಇದೆ. ಅಮೆರಿಕ ಈ ಸಮಯದಲ್ಲಿ ಪಾಕಿಸ್ತಾನದೊಳಗೆ ಆಪರೇಟ್ ಮಾಡ್ತಾ ಇದೆ ಅಂತ. ಪಾಕಿಸ್ತಾನದಲ್ಲಿ ಹಲವು ಏರ್ ಬೇಸ್ ಗಳಿವೆ. ಅವುಗಳನ್ನ ಈ ಸಮಯದಲ್ಲಿ ಪಾಕಿಸ್ತಾನವಲ್ಲ, ಬದಲಿಗೆ ಅಮೆರಿಕನ್ ವಾಯುಸೇನೆ ಆಪರೇಟ್ ಮಾಡ್ತಿದೆ. ಮತ್ತು ಅದರಿಂದ ನೀವು ಅರ್ಥ ಮಾಡ್ಕೊಂಡಿರಬಹುದು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಅವುಗಳ ಒಂದೊಂದು ಏರ್ ಬೇಸ್ ಏರ್ ಸ್ಟ್ರಿಪ್ ಗಳನ್ನ ಧ್ವಂಸ ಮಾಡ್ತಿದ್ದಾಗ ಅದರ ನೋವು ಪಾಕಿಸ್ತಾನಕ್ಕಿಂತ ಹೆಚ್ಚಾಗಿ ಅಮೆರಿಕಾಗೆ ಆಗ್ತಾ ಇತ್ತು. ಯಾಕಂದ್ರೆ ಅಮೆರಿಕಾಗೆ ಈ ಏರ್ ಸ್ಟ್ರಿಪ್ ಗಳು ಬಹಳ ಮೌಲ್ಯವಾಗಿವೆ. ಯಾಕಂದ್ರೆ ಪಾಕಿಸ್ತಾನದ ಸುತ್ತಮುತ್ತ ಯಾವುದೇ ಇನ್ನೊಂದು ದೇಶವಿಲ್ಲ. ಅಲ್ಲಿ ಅಮೆರಿಕನ್ ವಾಯುಸೇನೆ ಆಪರೇಟ್ ಮಾಡೋದಕ್ಕೆ ಸಾಧ್ಯವಾಗುವಂತಹ ಯಾವುದೇ ದೇಶವಿಲ್ಲ ಮತ್ತು ಇದು ಅಮೆರಿಕಾಗೆ ಅತ್ಯಂತ ಅಗತ್ಯವಾಗಿದೆ. ಮತ್ತು ಈ ವಿಡಿಯೋ ಬಂದ ನಂತರ ಈಗ ಅಮೆರಿಕದ ಬಗ್ಗೆ ಎಕ್ಸ್ಪರ್ಟ್ ಗಳು ಹೇಳ್ತಿದ್ದಾರೆ, ಅಮೆರಿಕದ ವಿನಂತಿಯ ಮೇಲೆಯೇ ಭಾರತ ಆಪರೇಷನ್ ಸಿಂಧೂರ್ 2 ಅನ್ನ ಇನ್ನೂ ಆರಂಭಿಸ್ತಾ ಇಲ್ಲ. ಭಾರತದಿಂದ ಅಮೆರಿಕ ಇಲ್ಲಿ ಕೆಲವು ಸಮಯವನ್ನ ಕೇಳಿದೆ. ಈಗ ನೀವು ಕೇಳಬಹುದು ಯಾರಿಗೋಸ್ಕರ ಈ ಸಮಯ ಮತ್ತು ಯಾಕೆ ಅಮೆರಿಕ ಏರ್ ಬೇಸ್ ಗಳನ್ನ ಆಪರೇಟ್ ಮಾಡ್ತಾ ಇದೆ ಅಂತ. ಅದಕ್ಕೆ ಮುಖ್ಯವಾದ ಕಾರಣ ಇರಾನ್ ದೇಶ. ಹೌದು, ವಾಸ್ತವವಾಗಿ ಇಂದು ವೆನಿಜುಲಾದಲ್ಲಿ ಏನೆಲ್ಲ ಆಗ್ತಾ ಇದೆಯೋ ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಥವಾ ವಾರಗಳ ನಂತರ ನಿಮ್ಗೆ ಇರಾನ್ ನಲ್ಲಿ ಕೂಡ ನಡೆಯುವುದು ಕಾಣಿಸಬಹುದು. ಈಗಾಗಲೇ ಅಲ್ಲಿ ಪ್ರೊಟೆಸ್ಟ್ ಗಳನ್ನ ಅಮೆರಿಕ ಶುರು ಮಾಡಿಸಿದೆ ಮತ್ತು ಇರಾನ್ನ ಇಸ್ಲಾಮಿಕ್ ಆಡಳಿತಕ್ಕೆ ಧಮಕಿ ಕೂಡ ಕೊಟ್ಟಿದೆ. ಈ ಪ್ರದರ್ಶನಕಾರರ ಮೇಲೆ ಹಿಂಸೆ ಮಾಡಿದ್ರೆ ಇಲ್ಲ ಅವರ ಮೇಲೆ ಗುಂಡನ್ನ ಹಾರಿಸಿದ್ರೆ ನಾನು ನಿಮ್ಮ ಮೇಲೆ ಸೈನ್ಯ ಕಾರ್ಯಾಚರಣೆ ಮಾಡ್ತೀನಿ ಮತ್ತು ಮುಂಬರುವ ಸಮಯದಲ್ಲಿ ಇರಾನ್ನ ರೆಜಿಮ್ ಬಲಪ್ರಯೋಗ ಮಾಡುತ್ತೆ, ಮಾಡಲೇಬೇಕು ಕೂಡ. ಮತ್ತು ಆ ಸಮಯದಲ್ಲಿ ಅಮೆರಿಕಾಗೆ ಅವಕಾಶ ಸಿಗುತ್ತದೆ ಇರಾನ್ ಮೇಲೆ ವಾಯುದಾಳಿ ಮತ್ತು ಸೈನಿಕ ಕಾರ್ಯಾಚರಣೆ ಮಾಡಲು. ಇಂದು ವೆನಿಜುಲಾ ಮೇಲೆ ಮಾಡಿದಂತೆ ಸೇಮ್ ಅದೇ ರೀತಿ ಅಮೆರಿಕ ಇರಾನ್ ಮೇಲೂ ಕೂಡ ಮಾಡಬಹುದು. ಆದ್ರೆ ಸಮಸ್ಯೆ ಏನಂದ್ರೆ ಇಲ್ಲಿ ಕಾರ್ಯಾಚರಣೆ ಮಾಡಬೇಕು. ಯಾಕಂದ್ರೆ ಒಂದು ಕಡೆ ಅರಬ್ ದೇಶಗಳ ಕಡೆಯಿಂದ ನೀವು ದಾಳಿ ಮಾಡಬಹುದು, ಆದ್ರೆ ಇದು ಬಹಳ ಪ್ರಿಡಿಕ್ಟಬಲ್ ಆಗಿರುತ್ತೆ. ಅಲ್ಲಿ ಇರಾನ್ ಹೆವಿಲಿ ಆರ್ಮಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ನಿಯೋಜಿಸಿ ಇಟ್ಟಿದೆ ಮತ್ತು ಅದಕ್ಕಾಗಿ ಒಂದು ಕಡೆಯಿಂದ ದಾಳಿ ಮಾಡುವುದು ತುಂಬಾನೇ ರಿಸ್ಕಿ ಆಗಿರುತ್ತೆ. ಆದ್ರಿಂದ ನೀವು ನೋಡಿದ್ರೆ ಅಮೆರಿಕ ಯಾವಾಗ ದಾಳಿ ಮಾಡಿದ್ರು ಕೂಡ ಏನಿಲ್ಲ ಅಂದ್ರೂ ಕನಿಷ್ಠ 3 ಕಡೆಯಿಂದ ಧಾವಿಸುತ್ತೆ. ಸೇಮ್ ಇಂದು ವೆನಿಜುಲಾ ಮೇಲೆ ಹೇಗೆ ಮಾಡ್ತಾ ಇದೆಯೋ ಅದೇ ರೀತಿ ಅಲ್ಲಿ ಕನಿಷ್ಠ 6 ತಿಂಗಳಿಂದ ವೆನಿಜುಲಾ ಬಳಿ ಲಂಗರ್ ಹಾಕಿ ಕೂತಿದ್ದ ಅಮೆರಿಕನ್ ನೌಕಾಪಡೆ ಅವರ ಮೇಲೆ ದಾಳಿ ಮಾಡ್ಲಿಲ್ಲ. ಆದ್ರೆ ಯಾವಾಗ ಮಾಡ್ತು ಅಂದ್ರೆ ಕನಿಷ್ಠ 3 ಕಡೆಯಿಂದ ಅವರು ವೆನಿಜುಲಾವನ್ನ ಕವರ್ ಮಾಡಿದಾಗ ಮಾಡ್ತು. ಈಗ ಇರಾನ್ ಒಂದಿಗೆ ಇದೇ ಆಗ್ತಿರೋದು. ಯಾಕಂದ್ರೆ ಅಮೆರಿಕನ್ ಅಧ್ಯಕ್ಷರು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಆದೇಶ ಕೊಟ್ರೆ ಎಲ್ಲರಿಗೂ ಗೊತ್ತು, ಒಂದು ಕಡೆ ಅರಬ್ ದೇಶಗಳ ಕಡೆಯಿಂದಲೂ ದಾಳಿ ಆಗುತ್ತೆ, ಎರಡನೇ ಕಡೆ ಇರಾಕ್ ಕಡೆಯಿಂದ ಅಂದ್ರೆ ಮೇಲ್ಭಾಗದ ಪ್ರದೇಶದಿಂದ ಆಗುತ್ತೆ, ಮೂರನೇ ಕಡೆಯಿಂದ ದಾಳಿ ಪಾಕಿಸ್ತಾನದ ಕಡೆಯಿಂದ ಆಗುತ್ತೆ. ಮತ್ತು ಆದ್ದರಿಂದ ಪಾಕಿಸ್ತಾನದ ಏರ್ ಬೇಸ್ಗಳು ವಾಯು ನೆಲೆಗಳು ಅಮೆರಿಕನ್ ವಾಯುಸೇನೆಗೆ ಬಹಳ ಕ್ರೂಷಿಯಲ್ ಆಗಿವೆ. ಇದಕ್ಕೆ ಸಾಕ್ಷಿ ನಾನ್ ನಿಮ್ಗೆ ಕೊಡ್ತೀನಿ. ನಿಮ್ಮ ಸ್ಕ್ರೀನ್ ನಲ್ಲಿ ನೋಡಿ. ಇವತ್ತಿನಿಂದ 2 ತಿಂಗಳ ಹಿಂದೆ ಇರಾನ್ ನಲ್ಲಿ ಒಂದು ಡ್ರೋನ್ ಹಾರ್ತಿರುವುದನ್ನ ಕಂಡಿತು. ಅದು ಅಮೆರಿಕನ್ ವಾಯುಸೇನೆಯದು ಮತ್ತು ಈ ಡ್ರೋನ್ ಪಾಕಿಸ್ತಾನ ಕಡೆಯಿಂದ ಇರಾನ್ಗೆ ನುಗ್ಗಿತ್ತು. ಈ ವಿಷಯವನ್ನ ಸ್ವತಃ ಇರಾನಿಯರೇ ದೃಢಪಡಿಸಿದ್ರು. ಮತ್ತು ಈಗ ಅಫ್ಘಾನಿಸ್ತಾನದಲ್ಲಿ ಡ್ರೋನ್ ಸಿಕ್ಕಿರೋದು ಅಂದ್ರೆ ಪಾಕಿಸ್ತಾನ ಈ ಕಡೆಯಿಂದ ಇರಾನ್ನ ಗೂಢಚಾರ್ಯ ಮಾಡ್ತಿದೆ. ಆದ್ರೆ ನಿಮ್ಗೆ ಒಂದು ಪ್ರಶ್ನೆ ಬರಬಹುದು, ಡ್ರೋನ್ ಅಫ್ಘಾನಿಸ್ತಾನದಲ್ಲಿ ಯಾಕೆ ಸಿಕ್ತು? ಪಾಕಿಸ್ತಾನ ಮತ್ತು ಇರಾನ್ ಮಧ್ಯೆ ಈ ಇಶ್ಯೂ ಆಗಿದ್ರೆ ಪಾಕಿಸ್ತಾನದಿಂದ ಹಾರಿದ ಡ್ರೋನ್ ಅಫ್ಘಾನಿಸ್ತಾನಕ್ಕೆ ಹೋಗಿ ಯಾಕೆ ಕ್ರಾಶ್ ಆಯ್ತು? ಇದಕ್ಕೆ ಸ್ವಲ್ಪ ಮಿಲಿಟರಿ ಟ್ಯಾಕ್ಟಿಕ್ಸ್ ಅನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ನೋಡಿ, ಅಮೆರಿಕ ಯಾವಾಗ ದಾಳಿಯನ್ನ ತಯಾರಿ ಮಾಡುತ್ತೋ ಆಗ ಮೊದಲು ದಾರಿಗಳನ್ನು ಹುಡುಕುತ್ತೆ. ಯಾವ ದಾರಿಗಳು ಬೆಟರ್ ಆಗಿರುತ್ತವೆ ಅಂತ. ವಿಶೇಷವಾಗಿ ಆ ದಾರಿಗಳು ರಾಡರ್ ನಿಂದ ತಪ್ಪಿಸ್ಕೊಳ್ಬೇಕು. ಮತ್ತು ಇದಕ್ಕೆ ಬೆಟರ್ ಆಗಿರುವುದು ಪರ್ವತ ಘಾಟಿಗಳು. ಏಕೆಂದ್ರೆ ಪರ್ವತಗಳು ರಾಡರ್ ಮತ್ತು ಡಿಫೆನ್ಸ್ ಸಿಸ್ಟಮ್ಗಳ ವೇವ್ ಲೆಂತ್ ಗಳನ್ನ ಬ್ಲಾಕ್ ಮಾಡಿ ನೈಸರ್ಗಿಕ ಬಾರಿಡರ್ ಆಗಿ ಕೆಲಸ ಮಾಡುತ್ತೆ. ಆ ಕಾರಣದಿಂದ ಪರ್ವತಗಳ ಮಧ್ಯೆ ಹಾರುತ್ತಾ ಸುರಕ್ಷಿತವಾಗಿ ಯಾವುದೇ ದೇಶಕ್ಕೆ ಬೇಕಾದ್ರೂ ನುಗ್ಗಬಹುದು. ಮತ್ತು ಇದೇ ಅಮೆರಿಕಾಗೆ ಬೇಕಾಗಿರೋದು. ಅವ್ರಿಗೆ ವೆನಿಜುಲಾ ತರಹದ ಕ್ವಿಕ್ ಆಪರೇಷನ್ ಮಾಡ್ಬೇಕಿದ್ರೆ ಅವ್ರಿಗೆ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿಯನ್ನ ಹಿಡಿದು ತರಬೇಕು.
ಮಾಡಬೇಕು. ಇದಕ್ಕೆ ಹೆಲಿಕಾಪ್ಟರ್ ಗಳನ್ನ ಒಳಗೆ ನುಸುಳಿಸಬೇಕು. ಆದ್ರೆ ಹೆಲಿಕಾಪ್ಟರ್ ಗಳ ಸಮಸ್ಯೆ ಇದೆ. ಒಂದು, ಅವುಗಳ ರಾಡರ್ ಕ್ರಾಸ್ ಸೆಕ್ಷನ್ ಬಹಳ ಹೆಚ್ಚಾಗಿರುತ್ತೆ. ಸುಲಭವಾಗಿ ಕಳಪೆ ಏರ್ ಡಿಫೆನ್ಸ್ ಸಿಸ್ಟಮ್ ಗಳು ಕೂಡ ಅವುಗಳನ್ನ ಹಿಡಿಯಬಹುದು. ಅಲ್ಲದೆ ಅವು ಬಹಳ ಸ್ಲೋ ಆಗಿರುತ್ತೆ. ಸುಲಭವಾಗಿ ಯಾವುದೇ ಡಿಫೆನ್ಸ್ ಸಿಸ್ಟಮ್ ಅವುಗಳನ್ನ ಹೊಡೆದು ಉರುಳಿಸಬಹುದು. ಆದ್ದರಿಂದ ಅವುಗಳನ್ನ ರಾಡರ್ ನಿಂದ ತಪ್ಪಿಸಲು ದಾರಿ ಹುಡುಕುವುದು ತುಂಬಾನೇ ಅಗತ್ಯ. ಆದ್ದರಿಂದ ಎಕ್ಸ್ಪರ್ಟ್ ಗಳು ಹೇಳ್ತಿದ್ದಾರೆ, ಅದಕ್ಕೆ ಒಂದು ವೇಳೆ ಈ ಡ್ರೋನ್ ಅಮೆರಿಕಾಗೆ ಅಫ್ಘಾನಿಸ್ತಾನದ ಪರ್ವತಗಳ ಮಧ್ಯೆ ಒಂದು ದಾರಿ ಹುಡುಕ್ತಾ ಇರಬಹುದು. ಯಾಕಂದ್ರೆ ನಾಳೆ ಆಯತುಲ್ಲಾ ಖಮೇನಿಯನ್ನ ತೆಹರಾನ್ ನಿಂದ ಹೊರತಂದು ಬಂಧಿಸಬೇಕಾಗಿದ್ರೆ ದಾರಿ ಪಾಕಿಸ್ತಾನದ ಮೂಲಕ ಅಫ್ಘಾನಿಸ್ತಾನದ ಪರ್ವತಗಳ ಮಧ್ಯೆಯಿಂದ ಹೋಗಿ ಇರಾನ್ ಒಳಗೆ ತಲುಪುತ್ತೆ, ಅದು ಕೂಡ ತೆಹರಾನ್ನ ತನಕ. ಹಾಗೆ ನೋಡಿದ್ರೆ ಈ ಡ್ರೋನ್ ಆ ದಾರಿ ಹುಡುಕುವ ಪ್ರಯತ್ನದಲ್ಲಿ ಯಾವುದೋ ಪರ್ವತಕ್ಕೆ ಡಿಕ್ಕಿ ಹೊಡೆದು ಕ್ರಾಶ್ ಆಗಿದೆ. ಅದಕ್ಕೆ ಆ ಡ್ರೋನ್ ನ ಅವಶೇಷಗಳು ಅಲ್ಲೇ ಅಫ್ಘಾನಿಯರಿಗೆ ಸಿಕ್ಕಿವೆ. ಆದ್ರೆ ಇದರಿಂದ ಒಂದು ವಿಷಯದಿಂದ ಅನುಮಾನ ಬರುತ್ತೆ. ಆ ಸಮಯದಲ್ಲಿ ಅಮೆರಿಕನ್ ಗಳಿಗೆ ಪಾಕಿಸ್ತಾನ ಬಹಳ ಮುಖ್ಯವಾಗಿದೆ, ಅದು ಕೂಡ ಇರಾನ್ ಕಡೆಯಿಂದ ನೋಡಿದ್ರೆ. ಮತ್ತು ಆದ್ದರಿಂದ ಟ್ರಂಪ್ ಆಸಿಂ ಮುನೀರನ್ನ ಎಷ್ಟೊಂದು ಹೊಗಳ್ತಾ ಇದ್ದಾರಂದ್ರೆ, ಟ್ರಂಪ್ ಅವರು ಹೀಗೆ ಹೇಳ್ತಿದ್ದಾರೆ, ನನ್ನ ಫೇವರೇಟ್ ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಅಂತ ಹೇಳ್ತಿದ್ದಾರೆ. ಪಾಕಿಸ್ತಾನಕ್ಕೆ ಸಹಾಯದ ಭರವಸೆಯನ್ನು ಕೂಡ ಟ್ರಂಪ್ ಅವರು ಕೊಡ್ತಿದ್ದಾರೆ. ಮತ್ತು ಜೊತೆಗೆ ಭಾರತ ಆಪರೇಷನ್ ಸಿಂಧೂರ್ 2 ಮಾಡ್ತೀವಿ ಅಂತ ಹೇಳಿ ಅದು ಕೂಡ ಯಾವಾಗ ಬೇಕಿದ್ರೂ ಆರಂಭವಾಗಬಹುದು ಅಂತ ಹೇಳಿದ್ರು. ಆದ್ರೆ ಈ ವಿಷಯ ಹೇಳಿ ಬಹುತೇಕ 8 ತಿಂಗಳಾಗಿವೆ, ಆದ್ರೆ ಇನ್ನೂ ಆರಂಭವಾಗಿಲ್ಲ. ಅಂದ್ರೆ ಹಿನ್ನೆಲೆಯಲ್ಲಿ ಆಟ ಏನು ದೊಡ್ಡದಾಗಿ ನಡೀತಿದೆ. ಆ ಆಟವನ್ನ ಡೊನಾಲ್ಡ್ ಟ್ರಂಪ್ ಆಡ್ತಿದ್ದಾರೆ. ಆದ್ರೆ ಇದರಿಂದ ಪಾಕಿಸ್ತಾನಕ್ಕೆ ಅಪಾಯದ ಗಂಟೆ ಕೂಡ ಎಚ್ಚರಿಕೆ ನೀಡಿದೆ. ಯಾಕಂದ್ರೆ ಒಮ್ಮೆ ಇರಾನ್ನ ಕತೆ ಮುಗೀತು ಅಂದ್ರೆ ಇನ್ನು ಅಮೆರಿಕಾಗೆ ಪಾಕಿಸ್ತಾನದ ಅಗತ್ಯವಿಲ್ಲ, ಅವರ ಅಧಿಕಾರಿಗಳ ಅಗತ್ಯವೂ ಇಲ್ಲ. ಮತ್ತು ಆ ಸಮಯದಲ್ಲಿ ಅಮೆರಿಕ ಪಾಕಿಸ್ತಾನವನ್ನ ಯಾವ ಮಟ್ಟಕ್ಕೆ ಡಂಪ್ ಮಾಡಿ ಬಿಡುತ್ತದೆ ಅಂದ್ರೆ ಮುಂಬರುವ ಸಮಯದಲ್ಲಿ ಅವ್ರಿಗೆ ನೀರ್ ಬೇಕಂತ ಕೂಡ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ಪಾಕಿಸ್ತಾನಕ್ಕೆ ಎಂತಹ ಸಮಸ್ಯೆ ಬಂದ್ರು ಕೂಡ ಅವರು ತಿರುಗಿ ಸಹ ಅವರನ್ನ ನೋಡೋದಿಲ್ಲ. ಮತ್ತು ಇದೇ ಕಾರಣದಿಂದ ಇಂದು ಪಾಕಿಸ್ತಾನಿಗಳು ಸಂತೋಷ ಪಡ್ತಿದ್ದಾರೆ. ಟ್ರಂಪ್ ನಮ್ಮ ಪಕ್ಷದವರು, ಅಮೆರಿಕ ನಮ್ಮ ಪಕ್ಷದಲ್ಲಿ ನಿಂತಿದೆ ಅಂತ ಅವರು ತುಂಬಾನೇ ಖುಷಿ ಪಡ್ತಿದ್ದಾರೆ. ಅವರು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಅಮೆರಿಕ ಯಾರ ಪಕ್ಷನೂ ಇರೋದಿಲ್ಲ, ಅದು ಪ್ರಪಂಚದ ಒಂದು ವಿಭಿನ್ನವಾದ ದೇಶ. ಅದು ಕೇವಲ ತನ್ನ ರಾಷ್ಟ್ರದ ಹಿತಾಸಕ್ತಿಗಳ ಮೇಲೆ ಮಾತ್ರ ನಡೆಯುತ್ತೆ. ಶೂನ್ಯ ಭಾವನೆಗಳು, ಸಂಪೂರ್ಣ ಶೂನ್ಯ. ಹೌದು, ಅದಕ್ಕೆ ಯಾರ ಬಗ್ಗೆಯೂ ಕಾಳಜಿ ಇಲ್ಲ. ಅದಕ್ಕೆ ಹೇಳ್ತಿರೋದು, ಪಾಕಿಸ್ತಾನ ಸ್ವಲ್ಪ ಎಚ್ಚರಿಕೆಯಿಂದ ಭಯ ಪಡಲೇಬೇಕು. ಜೊತೆಗೆ ಭಾರತಕ್ಕೆ ಇದು ಒಂದು ಪಾಠ ಕೂಡ ಮತ್ತು ಎಚ್ಚರಿಕೆಯೂ ಆಗಿದೆ. ಪಾಠ ಏಕೆಂದ್ರೆ ನಾವು ಭವಿಷ್ಯದಲ್ಲಿ ಅಮೆರಿಕ ತರ ಆಪರೇಟ್ ಮಾಡಬೇಕು. ಈಗ ಇಂತಹ ಕೆಲಸಗಳು ನಡೆಯೋದು. ಪಾಕಿಸ್ತಾನ ನಾಳೆ ದಾಳಿ ಮಾಡುತ್ತೆ, ನಾವು ಕಾಯ್ತೀವಿ, ನಂತರ ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ. ಅವರ ಮೇಲೆ 2-4 ಬಾಂಬ್ಗಳನ್ನ ಹಾಕ್ತೀವಿ, ಆಮೇಲೆ ಹೇಳ್ತೀವಿ ಪ್ರತೀಕಾರ ತೀರಿಸ್ಕೊಂಡ್ವಿ. ಇದರಿಂದ ಕೆಲಸ ನಡೆಯೋದಿಲ್ಲ. ಇದರಿಂದ ಈ ಲೂಪ್ ಸರ್ಕಲ್ ಅನ್ನೋದು ಎಂದಿಗೂ ಮುಗಿಯೋದಿಲ್ಲ. ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವುದನ್ನ ಯಾವತ್ತಿಗೂ ನಿಲ್ಸೋದಕ್ಕೆ ಆಗೋದಿಲ್ಲ. ಉಲ್ಟಾ ಈಗ ಅವರಿಗೆ ಲಾಭವೇ ಆಗುತ್ತೆ. ಏಕೆಂದ್ರೆ ಭಾರತ ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನದ ಒಳಗೆ ಧ್ವಂಸವನ್ನ ಸೃಷ್ಟಿ ಮಾಡಿದಾಗ ಆ ಧ್ವಂಸವನ್ನ ಸರಿಪಡಿಸುವ ಹೆಸರಲ್ಲಿ ಅವರು ತಮ್ಮ ಸೇನೆಯ ಬಜೆಟ್ ಅನ್ನ ಹೆಚ್ಚಿಸಿಕೊಂಡ್ರು. ತಮ್ಮ ದೇಶದ ಜನರನ್ನ ಡಬಲ್ ಲೂಟಿ ಮಾಡಲು ಈಗ ಆರಂಭಿಸಿದ್ದಾರೆ. ಮತ್ತು ಇವತ್ತಿನ ದಿನಾಂಕದಲ್ಲಿ ನೀವು ನಂಬೋದಿಲ್ಲ, ಪಾಕಿಸ್ತಾನಿ ಸೇನೆಯ ಚಿಕ್ಕ ಚಿಕ್ಕ ಅಧಿಕಾರಿಗಳು ಕೂಡ ದುಬೈನಲ್ಲಿ ಪ್ರಾಪರ್ಟಿಯನ್ನ ಖರೀದಿ ಮಾಡ್ತಿದ್ದಾರೆ. ಇದರಿಂದಾನೇ ನೀವು ಯೋಚನೆ ಮಾಡಬಹುದು ಅಲ್ಲಿನ ಸ್ಥಿತಿ ಹೇಗಿದೆ ಅಂತ. ಇವರಿಗೆ ನಾವು ಒಂದು ಗಟ್ಟಿ ಚಿಕಿತ್ಸೆ ಮಾಡಲೇಬೇಕು ಮತ್ತು ಚಿಕಿತ್ಸೆ ಒಂದೇ ಆಗಿದೆ. ಆ ದೇಶವನ್ನ 4 ತುಂಡುಗಳಾಗಿ ನಾವು ಕತ್ತರಿಸಿದ್ರೆ ಮಾತ್ರ ಭಾರತಕ್ಕೆ ಶಾಂತಿ ಸಿಗುತ್ತೆ. ಇಲ್ದೇ ಇದ್ರೆ ನೀವು ಆಪರೇಷನ್ ಸಿಂಧೂರ್ 10 ಮಾಡಿದ್ರು ಕೂಡ ನಮ್ಗೆ ಅಷ್ಟೊಂದು ಲಾಭ ಅನ್ನೋದು ಸಿಗೋದಿಲ್ಲ. ನಾವು ಆಪರೇಷನ್ ಸಿಂಧೂರ್ 2ರಲ್ಲೇ ಅವರ ಕಥೆಯನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು. ಮತ್ತು ಇದಕ್ಕೆ ಒಂದು ಮೆಗಾ ಆಪರೇಷನ್ ನ ಕಟ್ಟುನಿಟ್ಟಿನ ಅಗತ್ಯವಿದೆ. ಅದಕ್ಕಾಗಿ ನಾವು ತಯಾರಿಯಲ್ಲಿ 6 ರಿಂದ 7 ತಿಂಗಳು ಹೆಚ್ಚು ಸಮಯ ತೆಗೆದುಕೊಂಡರೂ ಕೂಡ ಯಾವುದೇ ಹಾನಿ ಇಲ್ಲ. ತಡವಾಗಿ ಆದ್ರೂ ಕೂಡ ಸರಿಯಾಗಿ ಆಗ್ಲಿ ಅಷ್ಟೇ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.